ಈಗಿನ ಕಾಲದಲ್ಲಿ ತಾವು ಮಾಡ್ತಿರೋದು ತಪ್ಪು ಎಂದು ಗೊತ್ತಿದ್ರೂ ಅದನ್ನು ಒಪ್ಪಿಕೊಳ್ಳಲು ಹಿಂದೆ ಮುಂದೆ ನೋಡುವ ಜನರಿದ್ದಾರೆ. ತನ್ನ ಜೊತೆಗಿರುವ ವ್ಯಕ್ತಿಗೆ ನೋವುಂಟು ಮಾಡಿದ್ರೂ ಕ್ಷಮೆ ಕೇಳುವ ಕನಿಷ್ಠ ಪ್ರಜ್ಞೆಯು ಎಷ್ಟೋ ಜನರಿಗೆ ಇರೋದಿಲ್ಲ. ಆದರೆ ಇಲ್ಲೊಬ್ಬ ವ್ಯಕ್ತಿ ಬೀದಿ ಬದಿಯಲ್ಲಿ ಮಲಗಿದ್ದ ಶ್ವಾನದ ಮೇಲೆ ಕಾರು ಹತ್ತಿಸಿ ಈತ ಮಾಡಿದ ಕೆಲಸ ನೋಡಿದ್ರೆ ಈ ಕಾಲದಲ್ಲಿಯೂ ಇಂತಹ ಜನರು ಇರ್ತಾರಾ ಎಂದು ನಿಮಗೂ ಅನಿಸಬಹುದು. ಇದಕ್ಕೆ ಸಂಬಂಧಿಸಿದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ನೆಟ್ಟಿಗರು ಇವನದ್ದು ತುಂಬಾ ಒಳ್ಳೆಯ ಮನಸ್ಸು ಎಂದು ಕಾಮೆಂಟ್ ಮಾಡಿದ್ದಾರೆ. ಆಧುನಿಕತೆಗೆ ತೆರೆದುಕೊಳ್ಳುವಂತಿದ್ದಂತೆ ಮನುಷ್ಯನಲ್ಲಿ ಮಾನವೀಯತೆ ಮನುಷ್ಯತ್ವ ಮರೆಯಾಗಿದೆ ಎಂದು ಹೇಳೋದನ್ನ ನೀವು ಕೇಳಿರ್ತೀರಿ. ಈ ಜಗತ್ತಿನಲ್ಲಿ ಬುದ್ಧಿವಂತನೆನಿಸಿಕೊಂಡಿರುವ ಮನುಷ್ಯನು ಕೂಡ ಮೃಗನಾಗ್ತಾನೆ. ಹೌದು, ಬೀದಿ ನಾಯಿಗಳ ಮೇಲೆ ಬೇಕಂತಲೇ ಕಾರು ಹತ್ತಿಸಿ ಮೃಗಿ ವರ್ತನೆ ತೋರಿದ ಘಟನೆಗಳು ಈ ಹಿಂದೆ ಕೂಡ ನಡೆದಿದೆ. ಆದರೆ ಇದೀಗ ಇದಕ್ಕೆ ತದ್ವಿರುದ್ಧವಾದ ಘಟನೆಯೊಂದು ನಡೆದಿದ್ದು, ಕಾರು ಚಾಲಕನೊಬ್ಬನು ಅರಿವಿಲ್ಲದೆ ರಸ್ತೆಯ ಬದಿ ಮಲಗಿದ್ದ ನಾಯಿಯ ಮೇಲೆ ಕಾರನ್ನ ಹರಿಸಿ ಕೊನೆಗೆ ಈ ವಿಚಾರವು ತಿಳಿದು ಶ್ವಾನದ ಬಳಿ ಕ್ಷಮೆಯಾಚಿಸಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳಲಾಗಿದ್ದು, ಈ ವಿಡಿಯೋದಲ್ಲಿ ಕಾರು ಚಾಲಕನೊಬ್ಬ ಅರಿವಿಲ್ಲದೆ ರಸ್ತೆಯ ಬದಿಯಲ್ಲಿ ಮಲಗಿದ್ದಂತಹ ಶ್ವಾನದ ಮೇಲೆ ಕಾರು ಹತ್ತಿಸಿದ್ದಾನೆ. ಆ ಬಳಿಕ ತಾನು ಮಾಡಿದ ತಪ್ಪಿನ ಅರಿವಾಗಿ ಶ್ವಾನದ ಮುಂದೆ ಕ್ಷಮೆಯಾಚಿಸುವ ದೃಶ್ಯವನ್ನ ನೀವಿಲ್ಲಿ ಕಾಣಬಹುದು. ಅಷ್ಟೇ ಅಲ್ಲದೆ ಶ್ವಾನದ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ ಆ ಶ್ವಾನವನ್ನ ಎತ್ತುಕೊಂಡು ಹೋಗೋದನ್ನ ನೋಡಬಹುದು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಹಲವರು ವೀಕ್ಷಣೆಯನ್ನ ಪಡೆದುಕೊಂಡಿದ್ದು, ಬಳಕೆದಾರರೊಬ್ಬರು ಇವನೇ ನಿಜವಾದ ಮಾನವೀಯ ವ್ಯಕ್ತಿ ಎಂದಿದ್ದಾರೆ. ಮತ್ತೊಬ್ಬರು ಈ ವ್ಯಕ್ತಿಯು ಕರ್ಮವನ್ನ ನಂಬುತ್ತಾನೆ ಎನ್ನುವುದನ್ನ ಇಲ್ಲಿ ತೋರಿಸುತ್ತದೆ ಎಂದು ಕಾಮೆಂಟ್ ಮಾಡಿದ್ದಾರೆ. ಇನ್ನೊಬ್ಬರು ಈ ಕಾರು ಚಾಲಕ ಶ್ವಾನಕ್ಕೆ ಚಿಕಿತ್ಸೆ ಕೊಡಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರಬೇಕು ಎಂದಿದ್ದಾರೆ.